ನೋಡಿ ಸರ್, ಇಲ್ಲಿರುತ್ತೆ ನೋಡಿ ಸರ್, ಆವಲ ಕುಪ್ಪ ಕಾಣಿಸ್ತಾ ಇತ್ತಾ ಸರ್? ಪ್ರತಿ ವರ್ಷ ದುಡ್ಡು ಕೊಟ್ಟು ಪಾಸ್ ಮಾಡಿಸ್ತಿದ್ದೀನಿ. ನಮ್ಮೂರಿಗೆ ಓಡಾಡೋಕ್ಕೊಂದು ಸಾರಿಗೆ ವ್ಯವಸ್ಥೆ ಇಲ್ಲ ಸರ್. ತುಂಬ ದೂರ ಇಲ್ಲ ಸರ್. ನಮ್ಮೂರು ಖಾಲಿ 3 ಕಿಲೋಮೀಟರ್ ಸರ್, 3 ಕಿಲೋಮೀಟ್ರ್. ಶ್ರೀನಿವಾಸಪುರದಿಂದ ನಮ್ಮೂರಿಗೆ 3 ಕಿಲೋಮೀಟ್ರ್. 3 ಕಿಲೋಮೀಟ್ರ್ ಸಾರಿಗೆ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಸರ್ ನಿಮ್ಮಿಂದ. ಪಕ್ಕದಲ್ಲಿರೋ ಊರು 1 ಕಿಲೋಮೀಟ್ರ್ ಇರೋ ಊರಿಗೆ ಸಾರಿಗೆ ವ್ಯವಸ್ಥೆ ಇತ್ತು ಸರ್, ನಮ್ಮೂರಿಗೆ ಹಾಕಿಲ್ಲ ಸರ್. ಪೂರ್ತಿ ಇಲ್ಲಿ ಬೇರೆ ವ್ಯವಸ್ಥೆನೇ ಇಲ್ಲ ನಮಗೆ ಸರ್ಕಾರ ಕಡೆಯಿಂದ. ಸಾರಿಗೆ ಇಲ್ಲ ಅಂದರೆ ನಾವು ಹೆಂಗೆ ಸರ್ ಓಡಾಡೋದು ಡೈಲಿ? ಮಕ್ಕಳು ಎಷ್ಟು ಜನ ಡೈಲಿ ಸ್ಕೂಲ್ಗೆ ಹೋಗ್ತಾರೆ ಊರಿಂದ? ಕಡಿಮೆ ಅಂದರೆ 20-30 ಜನ ಹೋಗ್ತಾರೆ ಸರ್, ಇನ್ನೂ ಜಾಸ್ತಿ ಹೋಗ್ತಾರೆ. ಆದರೆ ಆಲ್ಮೋಸ್ಟ್ ಎಲ್ಲ ಇವಾಗ ವ್ಯವಸ್ಥೆ ಇಲ್ಲ ಅಂತ ಅವ್ರಿಗೆ ಇದು ಪ್ರಾಬ್ಲಮ್ ಆದ್ರೂ ಕೂಲಿ ನಾಲಿ ಮಾಡಿ ಪ್ರೈವೇಟ್ ಶಾಲೆಗೆ ಆಗ್ತಾಯಿದೆ ಸರ್. ಗೌರ್ಮೆಂಟ್ ಶಾಲೆಗೆ ಆಗ್ದಿರೋ ಇದೊಂದೇ ರೀಸನ್ ಸರ್, ಓಡಾಡೋಕ್ಕಾಗಲ್ಲ, ನಮ್ಮ ಮಕ್ಕಳನ್ನ ಬಿಟ್ಟು ಬರೋಕ್ಕಾಗಲ್ಲ, ಬಸ್ ಇಲ್ಲ, ವ್ಯವಸ್ಥೆ ಇಲ್ಲ ಅಂತ ಪ್ರೈವೇಟ್ ಶಾಲೆಗೆ ಸೇರಿಸ್ತಾ ಇದ್ದಾರೆ ಸರ್. ಸೂಲ ಮಾಡಿ ಸೇರಿಸ್ತಾ ಇದ್ದಾರೆ ಸರ್. ನಮಗೊಂದು ಒಳ್ಳೆ ಬಸ್ ವ್ಯವಸ್ಥೆ ಮಾಡಿಕೊಡಿ ಸರ್. ನೀವು ಇದ್ದೀರಂತ ನಂಬಿ ಹೇಳ್ತಾ ಇದ್ದೀನಿ ಸರ್. ದಯವಿಟ್ಟು ನಮಗೊಂದು ಒಳ್ಳೆ ಬಸ್ ವ್ಯವಸ್ಥೆ ಮಾಡಿಕೊಡಿ ಸರ್. 2 ಟೈಮ್ ಆದರೂ ಮಾಡಿಕೊಡಿ ಸರ್. ಎಲ್ಲಿಂದ ಸರ್? ಶ್ರೀನಿವಾಸಪುರದಿಂದ ನಮ್ಮೂರವರೆಗೂ ಬಸ್ ಬರುತ್ತೆ ಸರ್. ಆಲ್ಮೋಸ್ಟ್ ನೀವು ಬರೀ ಊರಿಗಾಗಿದ್ರೆ ಆಗಲ್ಲ ಸರ್, ಸೋಮಹಳ್ಳಿ ರೂಟ್ ಕಡೆಯಿಂದ ಹಾಕಿ. ಸೋಮಹಳ್ಳಿ ರೂಟಿಂದ ಅಲ್ಲೋಗಿ ರಿಟರ್ನ್ ಬರೋವಾಗ ಹಿಂಗೆ ನಮ್ಮೂರ ಮೇಲೆ ಬಂದು ಶ್ರೀನಿವಾಸಪುರ ರೀಚ್ ಆಗೋಂಗೆ ನೋಡಿ ಸರ್. ಈಗ ಶ್ರೀನಿವಾಸಪುರ, ಆವಲಕುಪ್ಪ, ಒದಿಲಿ ಈ ರೂಟಲ್ಲಿ ಹೋಗ್ಬೇಕು ನಿಮಗೆ? ಹೌದು ಸರ್, ಕರೆಕ್ಟ್ ಆಗಿದೆ ಸರ್. ಶ್ರೀನಿವಾಸಪುರ, ಆವಲಕುಪ್ಪ, ಒದಲಿ ಹಂಗೆ ಕಂಟಿನ್ಯೂಸ್ ಆಗಿ ಈ ಮುರ್ಕುಂಟೆ ಆ ರೂಟಲ್ಲಿ ಹೋಗಿ ರೂಟ್ ಮೇಲೆ ಬರೋ ಬಸ್ ಆದರೂ ಆಗಲಿ ಸರ್. ದಯವಿಟ್ಟು ಒಂದು ಬಸ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ಇದುವರೆಗೂ ನಮ್ಮೂರಿಗೆ ಬಸ್ಸೇ ಇಲ್ಲ ಸರ್. ತುಂಬ ಇದಾಗುತ್ತೆ ಸರ್ ನಡ್ಕೊಂಡು ಹೋಗೋಕ್ಕೆ ಬರೋಕ್ಕೆ. ಈಗ ನೈಟ್ ದಾರಿ ದೀಪ ಸ್ವಲ್ಪ ನೋಡಿ ಸರ್, ಒಂದು ದೀಪ ಕೂಡ ಇಲ್ಲ ಸರ್ ನಮ್ಮ ರೋಡಲ್ಲಿ. ಪೂರ್ತಿ ಕಗ್ಗತ್ತಲು ನೈಟ್ ಹೋಗ್ಬೇಕಂದ್ರೆ ಸರ್. 6 ಗಂಟೆ ಮೇಲೆ ಆದರೆ ಫುಲ್ ಭಯ ಆಗುತ್ತೆ ಸರ್ ಮನೆಗೆ ಹೋಗೋಕ್ಕೆ. ದಯವಿಟ್ಟು ನಮ್ಮ ಬಸ್ ವ್ಯವಸ್ಥೆ ಮಾಡಿಕೊಡಿ. ನಿಮಗೂ ಗೊತ್ತಿರೋದೆ, ನರ್ಸರಿ ಬೇರೆ ಐತೆ ಸೆಂಟ್ರಲ್ಲಿ. ತುಂಬ ಅವರು ಹೋಗ್ತಾರೆ, ಕಷ್ಟ ಕೂಲಿ ನಾಲಿ ಮಾಡೋರೆಲ್ಲ ಹೋಗ್ತಾರೆ. ಅವ್ರಿಗೂ ತುಂಬ ಅನುಕೂಲ ಆಗುತ್ತೆ ಬಸ್ ವ್ಯವಸ್ಥೆ ಮಾಡಿಕೊಟ್ರೆ. ಊರಿನಲ್ಲಿ 20-30 ಜನ ಮಕ್ಕಳಿದ್ದಾರೆ, ನಡ್ಕೊಂಡು ಹೋಗ್ತಾರೆ, ಹೆಣ್ಮಕ್ಳಿದ್ದಾರೆ. ಗೊತ್ತಲ್ಲ ಸರ್ ಇವಾಗ ಸಮಾಜ ಹೆಂಗಾಗಿದೆ ಅಂತ. ದಯವಿಟ್ಟು ಒಂದು ಬಸ್ ವ್ಯವಸ್ಥೆ ಮಾಡಿಕೊಟ್ಬಿಡಿ. ಮಾನ್ಯ ಶಾಸಕರೇ, ನಾನು ಇದೇ ನಿಮ್ಮಲ್ಲಿ ಕೇಳ್ಕೊತಾ ಇರೋದು. ನಿಮ್ಗೆ ಗೊತ್ತು, ನಮ್ಮೂರಲ್ಲಿ ತುಂಬ ಲೀಡಿಂಗ್ ಕೊಟ್ಟು ನಿಮ್ಗೆ ಗೆಲ್ಸಿದ್ದೀವಿ, ನಿಮ್ಗೆ ಓಟಾಗಿ ಗೆಲ್ಸಿದ್ದೀವಿ, ನಿಮಗೂ ಗೊತ್ತು. ನಂಗೆ ಗೊತ್ತು ನೀವು ಮಾಡ್ಕೊಡ್ತೀರ ಅಂತ. ನಿಮ್ಮನ್ನು ನಂಬಿ ನಾನು ಇವತ್ತು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸರ್. ಜೈ ಹಿಂದ್.